ಎಲ್ಲರಿಗೂ ನಮಸ್ಕಾರ. ನಾನು CA ಸುಬ್ರಹ್ಮಣ್ಯ ಗಾಂವ್ಕರ್. ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸುದ್ದಿಯಾದ ವಿಷಯ ಅಂದರೆ UPI ಪೇಮೆಂಟ್ ಆಧಾರದ ಮೇಲೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅವರು ನೋಟಿಸ್ಗಳನ್ನ ಇಶ್ಯೂ ಮಾಡಿದ್ರು. ಅದಾದಮೇಲೆ ಏನೇನು ಅಂದರೆ ಆ ನೋಟಿಸ್ಗಳು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಬೀದಿ ವ್ಯಾಪಾರಿಗಳಿಗೆ, ಮತ್ತು ಬೇಕರಿ ಕಾಂಡಿಮೆಂಟ್ಸ್ಗಳಿಗೆ, ಹಾಲು, ಹಣ್ಣು, ಮಾಂಸ ಇತ್ಯಾದಿ, ತರಕಾರಿ ಇತ್ಯಾದಿ ಯಾರ್ಯಾರು ಅದನ್ನು ಸೇಲ್ ಮಾಡ್ತಾರೋ ಅಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ಅದು ಹೋಗಿತ್ತು. ಆಮೇಲೆ ಅದರ ಆಫ್ಟರ್ ಮ್ಯಾಥ್ ಏನು ಹೇಳ್ತೀವಿ, ಬಹಳ ಪ್ರೊಟೆಸ್ಟ್ಗಳಾದವು. ಕೊನೆಗೆ ಖುದ್ದು ಮುಖ್ಯಮಂತ್ರಿಗಳೇ ಇದನ್ನು ಮಧ್ಯಪ್ರವೇಶಿಸಿ ಒಂದು ಸಮಾಧಾನವನ್ನು ಸೂಚಿಸಿದರು. ಅದು ಆಗಿ ಈಗ ಒಂದು ಕಾಲು ತಿಂಗಳ ಆಗಿದೆ. ಸೊ ಈ ಒಂದು ಸಣ್ಣ ಪುಟ್ಟ ವ್ಯಾಪಾರಿ ಅಥವಾ ವರ್ತಕರಲ್ಲಿ ಬಹಳಷ್ಟು ಗೊಂದಲಗಳು ಈಗ ಸೃಷ್ಟಿಯಾದಂಗೆ ಕಾಣ್ತಾ ಇದೆ. ಸೊ ನಮಗೂ ಅದೇ ಬಹಳ ಕ್ವೆರೀಸ್ ಬರ್ತಾ ಇದೆ. ಸೊ 3-4 ಕಾಮನ್ ಕ್ವೆರಿಗಳಿದೆ ಇದರಲ್ಲಿ. ಸೊ ಅದನ್ನು ನಾನು 1 by 1 ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್, ಈಗ ಯಾವ GST ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು ಅಂತ. ಸೊ ಯಾರಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ, ಯಾರು ಅದನ್ನು ನೋಂದಣಿ ಮಾಡಿಸ್ಕೊಳ್ಬೇಕು. GST ರಿಜಿಸ್ಟ್ರೇಷನಲ್ಲಿ 2 ಥರದ ಒಂದು ಬ್ರಾಡ್ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಸಪ್ಲೈ ಆಫ್ ಗುಡ್ಸ್, ಸಪ್ಲೈ ಆಫ್ ಸರ್ವಿಸಸ್. ಸರಕುಗಳ ಪೂರೈಕೆ ಮತ್ತು ಸೇವೆಗಳ ಪೂರೈಕೆ. ಸಪ್ಲೈ ಆಫ್ ಗುಡ್ಸ್ ಮಾಡ್ತಾ ಇದ್ದಲ್ಲಿ, ಯಾವುದೇ ಶಾಪ್ಗಳು ಅಥವಾ ಯಾವುದೇ ಸರಕುಗಳನ್ನು ಮಾರ್ತಾ ಇದ್ದಲ್ಲಿ ಅವರು ವಾರ್ಷಿಕ ವಹಿವಾಟು ಅಂದರೆ ಆ್ಯನ್ಯುವಲ್ ಎಗ್ರಿಗೇಟ್ ಟರ್ನ್ ಓವರ್ 40 ಲಕ್ಷ ದಾಟುವವರೆಗೆ GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅಂದರೆ 1 ವರ್ಷದಲ್ಲಿ ತಮ್ಮ ಟರ್ನ್ ಓವರ್ 40 ಲಕ್ಷದ ಒಳಗೆ ಇದ್ದರೆ ತಾವು GST ರಿಜಿಸ್ಟ್ರೇಷನ್ ತಗೊಳ್ಳೋ ಯಾವುದೇ ಪರಿಸ್ಥಿತಿ ಬರೋದಿಲ್ಲ. ತಾವು ಸಿಮೆಂಟ್ ಮಾರ್ತಾ ಇರ್ಬೋದು, ಏನೇ ಅಂದರೆ ಟ್ಯಾಕ್ಸಬಲ್ ಗುಡ್ಸ್ನೇ ಮಾರ್ತಾ ಇರ್ಬೋದು. ಇದು ಒಂದು ರಿಜಿಸ್ಟ್ರೇಷನ್ ಎಕ್ಸಂಪ್ಷನ್ ಆಗಿದೆ ಈ ಲಿಮಿಟ್. ಒಂದು ವೇಳೆ ತಮ್ಮ ವಹಿವಾಟು, ವಾರ್ಷಿಕ ವಹಿವಾಟು 40 ಲಕ್ಷ ದಾಟಿದಲ್ಲಿ ತಾವು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಲೇಬೇಕಾಗುತ್ತೆ. ಅದೇ ಥರ ಸರ್ವಿಸಸ್ಗಳಲ್ಲಿ, ಸೇವೆಗಳಲ್ಲಿ ಈ ಲಿಮಿಟ್ 20 ಲಕ್ಷ ಆಗಿರುತ್ತೆ. ವರ್ಷದಲ್ಲಿ ತಾವು 20 ಲಕ್ಷಕ್ಕಿಂತ ಜಾಸ್ತಿ ಸರ್ವಿಸಸ್ ಪ್ರೊವೈಡ್ ಮಾಡಿದರೆ, ನಮ್ಮ ಟರ್ನ್ ಓವರ್ 20 ಲಕ್ಷಕ್ಕಿಂತ ಜಾಸ್ತಿ ಒಂದು ವರ್ಷದಲ್ಲಾದರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟು, ಇದನ್ನು ಬಿಟ್ಟು ಕೆಲವೊಂದು ಎಕ್ಸೆಂಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಎಕ್ಸೆಂಪ್ಷನ್ಗಳು ಏನು ಅಂದರೆ, ಈ ಕೆಲವೊಂದು ಗುಡ್ಸಿಗೆ ಮತ್ತು ಸರ್ವಿಸಸ್ಗಳಿಗೆ ಥ್ರೂ ಎಕ್ಸೆಂಪ್ಷನ್ ನೋಟಿಫಿಕೇಶನ್ ಅಥವಾ ಥ್ರೂ ರೇಟ್ ನೋಟಿಫಿಕೇಶನ್. ಎಕ್ಸೆಂಪ್ಷನ್ ನೋಟಿಫಿಕೇಶನ್ನಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಇದು GST ವ್ಯಾಪ್ತಿಗೆ ಒಳಪಡಲ್ಲ, ಅಂದರೆ ಅದನ್ನು GSTಯಿಂದ ಎಕ್ಸೆಂಪ್ಟ್ ಮಾಡಿದ್ದೀವಿ ಅಂತ ಮಾಡಿದ್ದಾರೆ. ರೇಟ್ ನೋಟಿಫಿಕೇಶನ್ಗಳಲ್ಲಿ ಏನಾಗಿದೆ ಅಂದರೆ 0% ಅಥವಾ ನಿಲ್ ರೇಟೆಡ್ ಅಂತ ಮಾಡಿದ್ದಾರೆ. ಇದರಲ್ಲಿ ಅದು ಬಹಳ ದೊಡ್ಡ ಲಿಸ್ಟ್ ಇದೆ. ಕೆಲವೊಂದು ಅನ್ವಯವಾಗುವ ಮುಖ್ಯ ಸರಕುಗಳು ಅಥವಾ ಸೇವೆಗಳು ಯಾವುದು ಅಂದರೆ, ಗೂಡ್ಸ್ಗಳಲ್ಲಿ ಹಾಲು, ಹಣ್ಣು, ತರಕಾರಿ, ಇವೆಲ್ಲ ಫ್ರೆಶ್ ಹಾಲು, ಹಣ್ಣು, ತರಕಾರಿ, ಮಾಂಸ. ಸೊ ಇದೊಂದು ಮೇನ್ ಐಟಮ್ಸು. ಇದು ಕಂಪ್ಲೀಟ್ ಆಗಿ ಎಕ್ಸೆಂಪ್ಟ್ ಆಗಿದೆ. ತಾವು ಎಷ್ಟೇ ವಹಿವಾಟು ಮಾಡಿದರೂ ಕೂಡ ಇದನ್ನು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದರೆ ತಾವು GST ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅದೇ ಥರ ಸೇವೆಗಳಲ್ಲಿ ಶಿಕ್ಷಣ ಸೇವೆಗಳು, ವೈದ್ಯಕೀಯ ಸೇವೆಗಳು, ಆ್ಯಂಬುಲೆನ್ಸ್ ಸೇವೆಗಳು ಇತ್ಯಾದಿ ಮೂಲಭೂತ ಏನು ಸೇವೆಗಳಿದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಎಕ್ಸೆಂಪ್ಟ್ ಮಾಡಿದ್ದಾರೆ. ಇದನ್ನು ಬಿಟ್ಟು ಏನು ಐಟಮ್ಸ್ ಇರುತ್ತಲ್ವ, ಅದಕ್ಕೆ GST ಇದೆ. ಅದಕ್ಕೆ ಬೇರೆ ಬೇರೆ ರೇಟ್ ನೋಟಿಫಿಕೇಶನ್ ಪ್ರಕಾರ ಬೇರೆ ಬೇರೆ ರೇಟ್ಗಳಿದೆ. 3% ಆಗಿರ್ಬೋದು, 1% ಆಗಿರ್ಬೋದು, 5%, 12%, 18% ಮತ್ತು 28% ಅಂತ. ಸೊ ಇದು ಇವತ್ತಿನ ಪರಿಸ್ಥಿತಿ. ಆಮೇಲೆ ಎಲ್ಲಿ ನಾವು ಟ್ಯಾಕ್ಸಬಲ್ ಗುಡ್ಸ್ ಮತ್ತು ಎಕ್ಸೆಂಪ್ಟ್ ಗುಡ್ಸ್ ಇದನ್ನು ಸೇರಿ, ಅಥವಾ ಟ್ಯಾಕ್ಸಬಲ್ ಸರ್ವಿಸಸ್ ಮತ್ತು ಎಕ್ಸೆಂಪ್ಟ್ ಸರ್ವಿಸಸ್ ಎರಡನ್ನೂ ನಾವು ಮಾರಾಟ ಮಾಡ್ತೀವಿ ಅಥವಾ ಎರಡನ್ನೂ ನಾವು ಸಪ್ಲೈ ಮಾಡ್ತೀವಿ ಅಂದಾಗ ತಮ್ಮ ವಾರ್ಷಿಕ ವಹಿವಾಟು ಟೋಟಲ್ ಟರ್ನ್ ಓವರ್ ಅಂತ ತಗೊಳ್ತಾರೆ. ಅಂದರೆ ಎಕ್ಸೆಂಪ್ಟೆಡ್ ಗುಡ್ಸ್ನ ಬಿಟ್ಟು ಬರೀ ಟ್ಯಾಕ್ಸಬಲ್ ಗುಡ್ಸ್ ಟರ್ನ್ ಓವರ್ ಅಷ್ಟೇ ತಗೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ಇದರ ಅರ್ಥ ಏನು ಅಂದರೆ, ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ನಂದಿನಿ ಬೂತ್. ಅದರಲ್ಲಿ ಅವರು 90% ಮಾಡೋದು ಹಾಲು ಮಾರಾಟನೇ. ಅದರ ಜೊತೆಗೆ ಒಂದು ಸ್ವಲ್ಪ ಏನೋ ಒಂದು ಫ್ಲೇವರ್ಡ್ ಮಿಲ್ಕನ್ನು ಮಾರ್ಬೋದು, ಅಥವಾ ಫ್ಲೇವರ್ಡ್ ಲಸ್ಸಿಗಳನ್ನ ಮಾರ್ಬೋದು, ಅಥವಾ ಏನೋ ಒಂದು ಪೇಡೆನೋ ಏನೋ ಒಂದು ಮಾರಬಹುದು, ವಿಚ್ ಕ್ಯಾನ್ ಬಿ ಟ್ಯಾಕ್ಸಬಲ್. 1 ವರ್ಷಕ್ಕೆ ಒಂದು ನಂದಿನಿ ಮಿಲ್ಕ್ ಪಾರ್ಲರಲ್ಲಿ 35 ಲಕ್ಷದ ಎಕ್ಸೆಂಪ್ಟ್ ಟರ್ನ್ ಓವರ್ ಆಗಿದೆ. ಅಂದರೆ ಹಾಲಿನ ಮಾರಾಟ ಆಗಿದೆ. 1 ವರ್ಷಕ್ಕೆ 35 ಲಕ್ಷ ರೂಪಾಯಿ ಹಾಲಿನ ಮಾರಾಟ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಅವರು ಏನೋ ಈ ಫ್ಲೇವರ್ಡ್ ಮಿಲ್ಕ್ 12% 5% 10 ಲಕ್ಷ ರೂಪಾಯಿ ಮಾರಾಟ ಮಾಡಿದ್ದಾರೆ.
ಆವಾಗ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಕ್ವಶನ್. ಯಾಕಂದ್ರೆ ಅದು ಈಗ ಏನು ಅವ್ರು ಟ್ಯಾಕ್ಸಬಲ್ ಸಪ್ಲೈ ಮಾಡಿದಾರೋ ಅದು 40 ಲಕ್ಷದ ಒಳಗಿದೆ, ಅದು ಬರೀ 10 ಲಕ್ಷ. ಆದರೆ ಈ ಎಕ್ಸಾಮ್ಟ್ ಸಪ್ಲೈ 35 ಲಕ್ಷ, ಟೋಟಲ್ ನೋಡಿದಾಗ 45 ಲಕ್ಷ ಆಗ್ತಾ ಇದೆ. ಈಗ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಬೇಕೋ ಬೇಡೋ ಅನ್ನೋ ಪ್ರಶ್ನೆಗೆ ಒಂದು ಸಿಂಪಲ್ ಆನ್ಸರ್ ಅಂದ್ರೆ ಅವ್ರು ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಲಾ ಪ್ರಕಾರ ಸೆಕ್ಷನ್ 23 ಆಫ್ ಜಿ ಎಸ್ ಟಿ ಆಕ್ಟ್ ಪ್ರಕಾರ ಏನಿದೆ ಅಂದ್ರೆ ನೀವು ಕೇವಲ ಎಕ್ಸೆಂಪ್ಟೆಡ್ ಗುಡ್ಸ್ನ ಮಾತ್ರ ಮಾಡ್ತಾ ಇದ್ರೆ ತಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಕೇವಲ ಎಕ್ಸೆಂಪ್ಟೆಡ್ ಗುಡ್ಸ್ನ ಅಂದ್ರೆ ಬರೀ ಹಾಲ್ನ 50 ಲಕ್ಷ ಮಾರಿದ್ದಿದ್ರು ಕೂಡ ಇದನ್ನ ತಗೊಳ್ಳೋ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ನೀವು ಇದು ಎರಡನ್ನು ಮಿಕ್ಸ್ ಮಾಡಿ ಮಾರಿದ್ರಿಂದ ನೀವು 45 ನಿಮ್ದು ಟೋಟಲ್ ಟರ್ನ್ ಓವರ್ನ ಲಿಮಿಟ್ ಅಲ್ಲಿ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆದ್ರೆ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಬರೀ 10 ಲಕ್ಷಕ್ಕೆ, ಅದನ್ನ ಟೋಟಲ್ 45 ಲಕ್ಷಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ರಿಜಿಸ್ಟ್ರೇಷನ್ ಥ್ರೆಶೋಲ್ಡ್ ಲಿಮಿಟ್ ಅಂತ ಏನು ಹೇಳ್ತಾರಲ್ಲ ಅದನ್ನ ನೋಡ್ಬೇಕಾದ್ರೆ ಟೋಟಲ್ ಟರ್ನ್ ಓವರ್ನ ಇನ್ಕ್ಲೂಡಿಂಗ್ ಎಕ್ಸಮ್ಟೆಡ್ ಟರ್ನ್ ಓವರ್ನ ತಗೊಳ್ತಾರೆ. ಸೊ ಇದು ಯಾಕೆ ಸರ್ ಇದು ಬಹಳ ಇಲ್ಲಾಜಿಕಲ್ ಅನಿಸ್ತಾ ಇದೆ, ಬಟ್ ದಟ್ ಈಸ್ ದ ಫ್ಯಾಕ್ಟ್. ಸೊ ಕೆಲವೊಬ್ಬರು ಹೇಳ್ತಾರೆ ಲಾ ಆ್ಯಂಡ್ ಲಾಜಿಕ್ ಡಸ್ ನಾಟ್ ಗೋ ಹ್ಯಾಂಡ್ ಇನ್ ಸಮ್ಟೈಮ್ಸ್. ಅಂದರೆ ಕೆಲವೊಂದ್ಸಲ ಲಾ ಅಂದಮೇಲೆ ಅದಿಲ್ಲ, ಅದರಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡಬೇಕು, ಅದರಲ್ಲಿ ನಾವು ಲಾಜಿಕ್ ಹಾಕೋಕ್ಕಾಗಲ್ಲ. ಮತ್ತೊಂದು ಎಕ್ಸಾಂಪಲ್ಲು, ಈಗ ಬಂದು ಕೇಳ್ತಾರೆ ಸರ್ ನಾವು 40 ಲಕ್ಷ ಎಕ್ಸಾಮ್ಟ್ ಗುಡ್ಸ್ ಮಾಡ್ತಾ ಇದ್ವಿ, ಬರೀ 2 ಲಕ್ಷ ಟ್ಯಾಕ್ಸಬಲ್ ಗುಡ್ಸ್, 42 ಲಕ್ಷ ಆಯಿತು, ಬರೀ 2 ಲಕ್ಷ ಸರ್, ನಾಟ್ ಇವನ್ ಏನು ಹೇಳ್ತೀವಿ 5%, ಮೇ ಬಿ ನಾಟ್ ಇವನ್ 6%, ಬರೀ 2 ಲಕ್ಷ ಏನೋ ಒಂದು ಪನ್ನೀರೋ ಏನೋ ಒಂದು ಹಬ್ಬದ ಟೈಮಿಗೆ ಮಾಡಿದ್ವಿ, ನಾವು ರಿಜಿಸ್ಟ್ರೇಷನ್ ತಗೊಳ್ಬೇಕೋ ಬೇಡವೋ? ತಗೊಳ್ಬೇಕು ಸರ್. ನಾವು ಬರೀ ಸರ್ 10,000 ರೂಪಾಯಿದು ಏನೋ ಒಂದು ಪನ್ನೀರ್ ಮಾಡಿದ್ವಿ ಅಥವಾ ಏನೋ ಒಂದು ಫ್ಲೇವರ್ಡ್ ಡ್ರಿಂಕ್ ಮಾಡಿದ್ವಿ, 40 ಲಕ್ಷ ನಾವು ಹಾಲನ್ನು ಮಾಡಿದ್ವಿ, ಸರ್ ರಿಜಿಸ್ಟ್ರೇಷನ್ ಬೇಕೋ ಬೇಡವೋ? ತಗೊಳ್ಬೇಕು. 10,000 ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕು, ಬಟ್ ರಿಜಿಸ್ಟ್ರೇಷನ್ ಥ್ರೆಶೋಲ್ಡ್ ನೋಡ್ಬೇಕಾದ್ರೆ ನಿಮ್ಮ ಟರ್ನ್ ಓವರ್ 40 ಲಕ್ಷದ 10,000 ಅಂತ ಆಗುತ್ತೆ, 40 ಲಕ್ಷ ಕ್ರಾಸ್ ಆಗಿಬಿಟ್ಟಿದೆ. ಇದು ಒಂದು ಸಿಂಪಲ್ ಆನ್ಸರ್ ಎಷ್ಟೇ ಇರಲಿ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ಲಿ ಲಾ ಏನು ಹೇಳುತ್ತೆ, ಎಕ್ಸ್ಕ್ಲೂಸಿವ್ಲಿ ನೀವೇನಾದರೂ ಎಕ್ಸೆಂಪ್ಟ್ ಗುಡ್ಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಿದ್ರೆ ಆವಾಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಅಂದರೆ ಒಂದು ತರಕಾರಿ ಮಾರ್ತಾ ಇದ್ದಾರೆ, ಹಣ್ಣಿನ ಅಂಗಡಿ ಇದೆ, ಅದ್ರಲ್ಲಿ ಬರೀ ಹಣ್ಣು ಅಷ್ಟೇ ಮಾರ್ತಾರೆ, ಅದು ಬಿಟ್ಟು ಮತ್ತೆ ಯಾವುದು ಟ್ಯಾಕ್ಸಬಲ್ ಗುಡ್ಸ್ನ ಮಾರಲ್ಲ. ಸೊ ಅವ್ರು ಬೇಕಾದ್ರೆ 10 ಕೋಟಿ ಮಾಡಲಿ, 100 ಕೋಟಿ ಮಾಡಲಿ, 500 ಕೋಟಿ ಮಾಡಲಿ, 5,000 ಕೋಟಿ ಮಾಡಲಿ ಟರ್ನ್ ಓವರ್, ಅವರಿಗೆ ಯಾವುದೇ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಬರೀ ಎಕ್ಸ್ಕ್ಲೂಸಿವ್ಲಿ ಎಕ್ಸೆಂಪ್ಟ್ ಗುಡ್ಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ, ಹಣ್ಣಿನ ಜೊತೆ ಮತ್ತೇನು ಮಾರ್ತಾ ಇಲ್ಲ. ಹಣ್ಣು ಒಂದು ಎಕ್ಸೆಂಪ್ಟ್ ಗುಡ್ಸ್ ಆಗಿದೆ. ಸೊ ಇದು ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನ ಬೇಸಿಕ್ ಪಾಯಿಂಟ್ಸ್. ಸೊ ಇದರ ಪ್ರಕಾರ ತಾವು ತಮ್ಮ ಟರ್ನ್ ಓವರ್ನ್ನು ಪರಿಶೀಲಿಸಿ, ತಮ್ಮ ಬಿಸ್ನೆಸ್ ಅನ್ನು ಪರಿಶೀಲಿಸಿ, ಅದರಲ್ಲಿ ಟ್ಯಾಕ್ಸಬಲ್ ಗುಡ್ಸ್ ಯಾವುದಿದೆ, ಎಕ್ಸೆಂಪ್ಟ್ ಗುಡ್ಸ್ ಯಾವುದಿದೆ, ನೀವು ತಾವು ಬರೀ ಎಕ್ಸೆಂಪ್ಟ್ ಗುಡ್ಸ್ನ ಅಷ್ಟೇ ಮಾಡ್ತಾ ಇದ್ದೀರಾ ಅಥವಾ ಟ್ಯಾಕ್ಸಬಲ್ ಗುಡ್ಸ್ನ ಮಾಡ್ತಾ ಇದ್ದೀರಾ, ಅದರ ಟರ್ನ್ ಓವರ್ ಎಷ್ಟಾಗಿದೆ ಅದನ್ನು ನೀವು ಒಂದು ಸಲ ಪರಿಶೀಲನೆ ಮಾಡಿಕೊಂಡು ರಿಜಿಸ್ಟ್ರೇಷನ್ ಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಈಗ ಎರಡನೇ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ಈಗೇನು ಆಲ್ರೆಡಿ ನೋಟಿಸ್ಗಳನ್ನ ಕೊಟ್ಟಿದ್ದಾರಲ್ಲ, ಲಾಸ್ಟ್ 4 ವರ್ಷಕ್ಕೆ ನೋಟಿಸ್ಗಳನ್ನ ಕೊಟ್ಟಿದ್ರು, ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನ ಒಂದು ಸಮಾಧಾನ ಮಾಡಿದ್ರು. ಅದರಲ್ಲಿ ಏನು ಹೇಳಿದ್ರು ಅಂದರೆ, ಯಾವ್ಯಾವ ಜಿ ಎಸ್ ಟಿ ಅಂದರೆ ಅವ್ರ ಎಕ್ಸಾಕ್ಟ್ ವರ್ಡಿಂಗ್ಸ್ ಏನಿತ್ತು ಅಂದರೆ, ವಿ ವಿಲ್ ನಾಟ್ ಪರ್ಸ್ಯೂ ದೀಸ್ ನೋಟಿಸಸ್ ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್. ಅಂದರೆ ಯಾವ್ಯಾವ ತಮಗೆ ಅನ್ವಯವಾದಲ್ಲಿ ರಿಜಿಸ್ಟ್ರೇಷನ್ಸ್ನ ಮಾಡಿಸ್ಕೋತೀರೋ ನೀವು ಮಾಡಿಸ್ಕೊಂಡ್ರೆ ಇನ್ನು ಮುಂದೆ ನಾವು ಹಳೆ ನೋಟಿಸ್ಗಳನ್ನ ಪರ್ಸ್ಯೂ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ ಅದನ್ನ ಪ್ರೊಸೀಡಿಂಗ್ಸ್ನ ಮಾಡಿದ್ದಾರೆ. ಸೊ ಇವಾಗ ಏನು ಕ್ವಶನ್ ಬರ್ತಾ ಇದೆ ಅಂದ್ರೆ, ನಮ್ದು ಹಳೆ ಬಾಕಿ ಅದನ್ನೇನಾದ್ರು ಮತ್ತೆ ಪರ್ಸ್ಯೂ ಮಾಡ್ತಾರಾ ಅಥವಾ ಹಳೆ ಬಾಕಿ ಅದು ವೇವರ್ ಆಯ್ತಾ, ಎಕ್ಸಾಕ್ಟ್ಲಿ ಮಾಡಿದ್ದೇನು ಅಂತ. ಯಾಕಂದ್ರೆ ಕೆಲವೊಂದು ಇನ್ ಬಿಟ್ವೀನ್ ಬಹಳ ಜನ ಅಂದ್ರೆ ಸ್ವಲ್ಪ ಜಾಸ್ತಿ ಬುದ್ಧಿ ಇದ್ದವರು ಅದನ್ನ ದಾರಿನೂ ತಪ್ಪಿಸ್ತಾ ಇದ್ದಾರೆ. ಇದೇನು ವೇವರ್ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಸುಮ್ಮನೆ ಏನೋ ಒಂದು ಪ್ರೊವೊಕೇಶನ್ ಬರ್ತಾ ಇರೋದು ನಮ್ಗೆ ಕಂಡು ಬಂದಿದೆ. ಸೊ ಇದು ವೇವರ್ ಅಲ್ಲ, ಇದು ಜಿ ಎಸ್ ಟಿ ಕೌನ್ಸಿಲ್ ಅಲ್ಲೇ ಡಿಸೈಡ್ ಆಗಬೇಕು, ಮುಖ್ಯಮಂತ್ರಿ ಒಂದು ಸ್ಟೇಟ್ನ ಮುಖ್ಯಮಂತ್ರಿಗಳು ಹೇಗೆ ಇದನ್ನ ವೇವರ್ ಮಾಡಕ್ ಸಾಧ್ಯ ಇದೆ ಅಂತ. ಇದಕ್ಕೊಂದು ನಾನು ಸ್ವಲ್ಪ ಟೆಕ್ನಿಕಲ್ ಆಗಿ ಆನ್ಸರ್ ಮಾಡ್ತೀನಿ. ವೇವರ್ ಅನ್ನೋ ಪದ ಯಾವಾಗ ಬರುತ್ತೆ, ನೀವು ಯಾವಾಗ ವೇವ್ ಮಾಡ್ಬೋದು, ಒಂದು ಲಯಬಿಲಿಟಿ ಅದು ಕ್ರಿಸ್ಟಲೈಸ್ ಆದಾಗ. ಲಯಬಿಲಿಟಿ ಜಿ ಎಸ್ ಟಿ ಆಕ್ಟ್ ಅಲ್ಲಿ ಯಾವಾಗ ಕ್ರಿಸ್ಟಲೈಸ್ ಆಗುತ್ತೆ, ಒಂದು ಆರ್ಡರ್ ಪಾಸ್ ಆದ್ಮೇಲೆ. ನೋಟಿಸ್ ಕೊಟ್ಟಾಗ ಅವ್ರು ಜಸ್ಟ್ ನಿಮ್ಗೆ ಏನು ಹೇಳಿದ್ದಾರೆ ಅಂದ್ರೆ, ಇಷ್ಟು ನೀವು ಟರ್ನ್ ಓವರ್ ಮಾಡಿದೀರಾ, ಇದರಿಂದ ನಮಗೆ ಡೀಟೇಲ್ಸ್ ಕೊಡಿ, ಇದ್ರ ಮೇಲೆ ಇಷ್ಟು ಟ್ಯಾಕ್ಸ್ ಬರಬಹುದು. ಆ ನೋಟಿಸ್ಗಳಲ್ಲಿ ಬಹಳ ಪ್ರಮಾದಗಳಿದ್ದವು, ಅದರಲ್ಲಿ ಬಹಳ ನ್ಯೂನ್ಯತೆಗಳಿದ್ದವು, ಲ್ಯಾಕ್ಯುನಾಸ್ ಇದ್ದವು. ಅದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಅದನ್ನ ಪರ್ಸ್ಯೂ ಮಾಡದೇ ಇರೋ ಥರ ಮಾಡಿದ್ದೀವಿ. ಬಟ್ ನೋಟಿಸ್ಗಳಲ್ಲಿ ಇದ್ದಿದ್ದು ಇಷ್ಟೇ, ಅಂದರೆ ಇಷ್ಟು ನೀವು ಮಾಡಿದ್ದೀರಾ, ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಿ ಅಥವಾ ಇಷ್ಟು ನಿಮಗೆ ಟ್ಯಾಕ್ಸ್ ಬರ್ಬೋದು. ಸೊ ಅದು ಬಹಳ ಹೈ ಪಿಚ್ ಅಸೆಸ್ಮೆಂಟ್ಸ್ ಆಗಿತ್ತು, ಅದೇ ಒಂದು ಡಿಫ್ರೆಂಟ್ ಮ್ಯಾಟರ್ ಆಗಿದೆ.
ಸೊ ಅದು ಇನ್ನು ಯಾವುದೋ ಆರ್ಡರ್ ಸ್ಟೇಜ್ಗೆ ನಾನು ನೋಡಿದ ಪ್ರಕಾರ ಹೋಗಿರಲಿಲ್ಲ, ಎಲ್ಲದೂ ನೋಟಿಸ್ ಸ್ಟೇಜ್ಗಳಲ್ಲೇ ಇತ್ತು. ನೋಟಿಸ್ ಸ್ಟೇಜ್ಗಳಲ್ಲೇ ಅದನ್ನು ತಡೆ ಹಿಡಿಯಲಾಗಿದೆ. ಸೊ ಅದರಲ್ಲಿ ಏನು ವೇವರ್ ಕೊಡೋ ಯಾವ ರೀತಿಯ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ವೇವರ್ ಆಗಬೇಕು ಅಂದ್ರೆ ಅದಕ್ಕೆ ಆರ್ಡರ್ ಆಗಬೇಕು. ಅವಾಗ ವೇವರ್ ಆಗಬೇಕು ಅಂದ್ರೆ ನಿಜವಾಗೂ ಅವ್ರು ಹೇಳೋದು ಕರೆಕ್ಟು, GST ಕೌನ್ಸಿಲ್ಗೆ ಹೋಗಿ ಅದು ಡಿಸೈಡ್ ಆಗಬೇಕು. ಬಟ್ ನೋಟಿಸ್ಗಳ ನಾನ್ ಪರ್ಸ್ಯೂವೆನ್ಸ್ ಏನಿದೆ ಅಲ್ಲ, ಇಟ್ ಈಸ್ ಸಬ್ಜೆಕ್ಟ್ ಟು ದ ಜ್ಯೂರಿಸ್ಡಿಕ್ಷನಲ್ ಅಥಾರಿಟೀಸ್, ಇಟ್ ಈಸ್ ಸಬ್ಜೆಕ್ಟ್ ಟು ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಅವರು ಒಂದು ನೋಟಿಸ್ಗಳನ್ನ ಪರ್ಸ್ಯೂ ಮಾಡ್ಬೋದು, ಒಂದು ಮೆರಿಟ್ಗಳ ಕೇಸ್ ಮೇಲೆ ಪರ್ಸ್ಯೂ ಮಾಡದೇನೆ ಇರ್ಬೋದು. ಸೊ ಅವ್ರು ಹೇಳಿದ್ದು ವಿ ವಿಲ್ ನಾಟ್ ಪರ್ಸ್ಯೂ ದಿಸ್. ಅದನ್ನ ಅರಿಯರ್ಸ್ ಅಂತ ಹೇಳಿದ್ರು, ಅದು ಆ್ಯಕ್ಚುಲಿ ಅರಿಯರ್ಸ್ ಅಲ್ಲ ಅದು. ಯಾಕಂದ್ರೆ ಅರಿಯರ್ಸ್ ಆಗಬೇಕಾದ್ರೂ ಸೇಮ್ ಅದು ಆರ್ಡರ್ ಪಾಸ್ ಆದರೆ ಮಾತ್ರ ಅದು ಅರಿಯರ್ಸ್ ಅಂತ ಆಗುತ್ತೆ. ಆರ್ಡರ್ ಪಾಸ್ ಆಗಿ ನೀವು 3 ತಿಂಗಳಲ್ಲೂ ನೀವು ಕಟ್ಟಿಲ್ಲ ಅಂತ ಆದರೆ ಆವಾಗ ಅದು ಅರಿಯರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ಅವರು ಆಡ್ ಭಾಷೆಯಲ್ಲಿ ಅರಿಯರ್ಸ್ ಅಂತ ಹೇಳಿದ್ರು. ದೀಸ್ ಆರ್ ನಾಟ್ ಅರಿಯರ್ಸ್, ದೀಸ್ ಆರ್ ಜಸ್ಟ್ ನೋಟಿಸಸ್. ದೇ ಹ್ಯಾವ್ ಟೋಲ್ಡ್ ವಿ ವಿಲ್ ನಾಟ್ ಪರ್ಸ್ಯೂ ದಿಸ್ ನೋಟಿಸಸ್ ಅಂದಮೇಲೆ ಅಲ್ಲಿ ಮುಗಿದೋಯ್ತು. ಅಲ್ಲಿ ಯಾವುದೇ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಗಲಿ ಅಥವಾ ಯಾವುದೇ ಒಂದು ಎಕ್ಸೀಡಿಂಗ್ ಪವರ್ದ ಏನು ಕ್ವಶನ್ ಬರಲ್ಲ. ಅವ್ರು ಮಾಡಿದ್ದು ಇಷ್ಟೇ. ಆ್ಯಂಡ್ ಅವ್ರು ಒಂದು ಕ್ವಶನ್ ಅದು ಅನ್ಕಂಡೀಷನಲ್ ಅಲ್ಲ. ಒಂದು ಏನು ಕ್ಲಿಯರ್ ಆಗಿ ಹೇಳಿದ್ರು ಅಂದರೆ ಅನ್ಕಂಡೀಷನಲ್ ಅಲ್ಲ, ಅದು ಅದಕ್ಕೊಂದು ಕಂಡೀಷನ್ ಇತ್ತು. ತಾವು ಮುಂದೆ ರಿಜಿಸ್ಟ್ರೇಷನ್ ಅನ್ನ ತಗೊಳ್ಳೇಬೇಕು ಕಡ್ಡಾಯವಾಗಿ, ನಿಮಗೆ ಅನ್ವಯ ಆದರೆ. ಆಬ್ವಿಯಸ್ಲಿ ಈಗ ಯಾರೋ ಹಣ್ಣಿನ ಅಂಗಡಿಯವರು ಇದ್ದರೆ ಅವ್ರಿಗೆ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರು ಒಂದು ಸಿಂಪಲ್ ರಿಪ್ಲೈನ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ನಮ್ದು ಇಷ್ಟ ಆಗಿದೆ, ನಂದು ಇದು ಹಣ್ಣಿನ ಅಂಗಡಿ ಇದೆ, ಇದನ್ನು ನೋಡಿ ಅಂತ ಕೊಟ್ಟು ಅದನ್ನ ಮುಗಿಸಬಹುದು. ಸೊ ಇವಾಗ 2 ವಿಧ ಬರುತ್ತೆ. ಒಂದು, ಈ ನೋಟಿಸ್ಗಳು ಕೊಟ್ಟವರಲ್ಲಿ ಹಣ್ಣು, ಹಾಲು, ತರಕಾರಿ ಎಕ್ಸ್ಕ್ಲೂಸಿವ್ಲಿ ಇದರಲ್ಲಿ ಡೀಲ್ ಮಾಡೋರಿದ್ದಾರೆ. ಅವ್ರು ಏನು ಮಾಡಬೇಕು? ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಅವರು ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಸಿಂಪಲ್ ರಿಪ್ಲೈನ ರೆಡಿ ಮಾಡಿ, ನಾವು ಈ ಥರ ಹಣ್ಣು ಮಾರಾಟ ಅಥವಾ ಹಾಲು ಮಾರಾಟ, ಮಾಂಸ ಮಾರಾಟವನ್ನು ಮಾಡ್ತಾ ಇದ್ದೇವೆ, ನಮ್ಮ ಈ ಗುಡ್ಸು ಇದನ್ನು ಬಿಟ್ಟು ನಾವು ಏನೂ ಮಾಡ್ತಾ ಇಲ್ಲ, ಇದು ಯಾವುದು GST ವ್ಯಾಪ್ತಿಗೆ ಬರಲ್ಲ, ಅಂದರೆ GST ಎಕ್ಸಂಪ್ಷನ್ ನೋಟಿಫಿಕೇಶನ್ ಅಲ್ಲಿ ಕವರ್ ಆಗಿದೆ, ಆದ್ದರಿಂದ ತಾವು ಇದನ್ನು ಪರಿಗಣಿಸಿ ನೋಟಿಸ್ಗಳನ್ನ ಕೈ ಬಿಡಬೇಕು ಅಂತ ಒಂದು ಫಾರ್ಮಲ್ ರಿಪ್ಲೈ ಕೊಟ್ಟುಬಿಡಿ. ಇದನ್ನು ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಯಾರ್ಯಾರಿಗೆ ಈಗ ಬೇಕರಿ ಕಾಂಡಿಮೆಂಟ್ಸ್ ಇರ್ಬೋದು ಅಥವಾ ಮಿಕ್ಸ್ಡ್ ಸಪ್ಲೈ ಯಾರು ಮಾಡ್ತಾ ಇದ್ದಾರೋ ಅವರು ತಮ್ಮ ಟರ್ನ್ ಓವರ್ನ ಪರಿಶೀಲನೆ ಮಾಡಿ. ನಾವು 40 ಲಕ್ಷ ತಾವು ದಾಟ್ತಾ ಇದ್ದೀರಾ ಅಥವಾ 20 ಲಕ್ಷ ಸೇವೆಗಳಲ್ಲಿ ದಾಟ್ತಾ ಇದ್ದೀರಾ ಅಂತ. ಅದೇನಾದ್ರು ದಾಟ್ತಾ ಇದ್ದಿದ್ದು ಹೌದಾದಲ್ಲಿ ಇಮಿಡಿಯೇಟ್ಲಿ ತಾವು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿ. ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ರಿಟರ್ನ್ ಫೈಲ್ ಮಾಡ್ತಾ ಹೋಗಿ, ಟ್ಯಾಕ್ಸನ್ನು ತುಂಬ್ತಾ ಹೋಗಿ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ತುಂಬ್ತಾ ಹೋಗಿ. ಈಗ 2ನೇ ಕೇಸಲ್ಲಿ ಒಂದು ಸಿಂಪಲ್ ರಿಪ್ಲೈ ಕೊಟ್ಟು ಅದನ್ನು ಮುಗಿಸ್ಬೋದು. 3ನೇದೇನು ಅಂದರೆ ಮಿಕ್ಸ್ಡ್ ಸಪ್ಲೈ ಮಾಡ್ತಾ ಇದ್ದೀರಾ ಬಟ್ ಅಥವಾ ಗೂಡ್ಸ್ನ ಮಾರ್ತಾ ಇದ್ದೀರಾ ಬಟ್ ನಿಮ್ಗೆ ಟರ್ನ್ ಓವರೇ 40 ಲಕ್ಷ ದಾಟ್ತಾ ಇಲ್ಲ, ಆವಾಗ ಅದನ್ನು ನೀವು ಒಂದು ಸಿಂಪಲ್ ರಿಪ್ಲೈ ಮಾಡಿ, ನನ್ನ ಟರ್ನ್ ಓವರ್ ಇಷ್ಟಿದೆ, ನಾನು ದಿವಸಕ್ಕೆ ಇಷ್ಟೇ ಮಾಡೋದು, ಟೋಟಲ್ ಟರ್ನ್ ಓವರ್ 40 ಲಕ್ಷದ ಒಳಗೆ ಬರುತ್ತೆ, ಆದ್ದರಿಂದ ನನಗೆ ಯಾವುದೇ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ಅಂತ ಒಂದು ರಿಪ್ಲೈ ಮಾಡಿ ಅದನ್ನು ಅವರು ಪ್ರೊಸೀಡಿಂಗ್ಸ್ನ ಕ್ಲೋಸ್ ಮಾಡ್ತಾರೆ. ಉಳಿದ ಪ್ರೊಸೀಡಿಂಗ್ಸ್ ಕ್ಲೋಸ್ ಆಗೋದು ಹೆಂಗೆ ಅಂದರೆ, ಯಾರಿಗೆ GST ರಿಜಿಸ್ಟ್ರೇಷನ್ ಅಪ್ಲಿಕೇಬಲ್ ಇದೆಯೋ ಅವರು GST ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ತಗೊಳ್ಳೇಬೇಕು. ಅದಾದರೆ ಮಾತ್ರ ಈ ಹಳೇದು ಏನು ನಾನ್ ಪರ್ಸಿವೆನ್ಸ್ ಇದೆಯಲ್ಲ ಅದು ಹೋಲ್ಡ್ ಗುಡ್ ಆಗುತ್ತೆ. ಇಲ್ಲ ಅಂದರೆ ದೇರ್ ಇಸ್ ಸ್ಟಿಲ್ ಚಾನ್ಸ್ ದಟ್ ದೇ ವಿಲ್ ಪರ್ಸ್ಯೂ ದಿಸ್ 4 years. ಈಗ ನೀವು ಇಷ್ಟು ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ, ಇಷ್ಟೆಲ್ಲ ಆದ್ಮೇಲೂ ಕೂಡ GST ರಿಜಿಸ್ಟ್ರೇಷನ್ ತಗೊಳ್ಳದೆ ಸುಮ್ಮನೆ ಕೂತ್ಕೊಂಡು ಹಾಗೆ ಇದೆ 4 ವರ್ಷದ್ದು ಅವರು ತಗೊಳ್ಳೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಅದು ಅನ್ಕಂಡೀಷನಲ್, ಅವರು ನಾನ್ ಪರ್ಸಿವೆನ್ಸ್ ಅಲ್ಲ. ನಾನು ಏನು ಕಂಡೀಷನ್ ಇದೆ ನಿಮ್ಗೆ 4 ವರ್ಷ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದಲ್ಲ. ನೀವು ಮುಂದೆ ಮಾಡ್ತೀರ ಅನ್ನೋ ಒಂದು ಭರವಸೆ ಮೇಲೆಗೆ ಒಂದು ಆ ಸಾಮಾಜಿಕ ಆರ್ಥಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ಆ ಡಿಸಿಷನ್ ಅನ್ನ ತಗೊಂಡಿದ್ದು. ಯಾಕಂದ್ರೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂಡ ಅದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಆದ್ದರಿಂದ ಈ 3 ಕೇಸಲ್ಲಿ ನೀವು ಈ ಥರ ಒಂದು ರಿಜಿಸ್ಟ್ರೇಷನ್ ಯಾವಾಗ ಅನ್ವಯ ಆಗುತ್ತೋ ಮಾಡಬೇಕು. ರಿಜಿಸ್ಟ್ರೇಷನ್ ಯಾರು ಅನ್ವಯ ಆಗಲ್ವೋ, ಒಂದೇ ಎಕ್ಸೆಂಪ್ಟ್ ಗೂಡ್ಸ್ ಇರ್ಬೋದು, ಇಲ್ಲ ಅಂದರೆ ಅದು ನಿಮ್ಮ ಟರ್ನ್ ಓವರ್ ಲಿಮಿಟ್ಗಿಂತ ಕೆಳಗಿದ್ದು ನೀವು ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲದೆ ಇರ್ಬೋದು, ಒಂದು ರಿಪ್ಲೈಯನ್ನು ಮಾಡಬೇಕು. ಆಮೇಲೆ ಮುಂದೆ ನೀವು GST ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ಕರೆಕ್ಟಾಗಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಗೌರ್ಮೆಂಟ್ಗೆ ತುಂಬಿ, ಹಾಗೆ ರಿಟರ್ನ್ಸನ್ನು ಆನ್ ಟೈಮ್ ಫೈಲ್ ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು 3ನೇ ಪ್ರಶ್ನೆ ಏನಂದರೆ, ಈಗ ಎಲ್ಲ ಕಡೆಗೆ ಒಂದು ಬಹಳ ವೈರಲ್ ಆಗಿ ಓಡಾಡ್ತಾ ಇದೆ, GST ಕೌನ್ಸಿಲಲ್ಲಿ ಬಹಳ ದೊಡ್ಡ ಡಿಸಿಷನ್ಸ್ ಆಗತ್ತೆ, ಎಲ್ಲದು ಬಹಳ ಎಕ್ಸಂಪ್ಷನ್ಗಳು ಬರಬಹುದು, ಬಹಳ ರೇಟ್ಗಳು ಚೇಂಜ್ ಆಗ್ತಾ ಇದೆ, ಅದು ಏನಾಗುತ್ತೆ ಇವಾಗ ನಾವೇನು ಮಾಡಬೇಕು ಅಂತ ಈ ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲಿ ಮತ್ತೊಂದು ಡೌಟ್ಸ್ ಇದೆ. ಒಂದೀಗ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಗೌರ್ಮೆಂಟ್, ಈ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಕೆಂಪುಕೋಟೆಯಲ್ಲಿ ಇದನ್ನು ಕ್ಲಿಯರ್ ಆಗಿ ಹೇಳಿದರು, ದೀಪಾವಳಿಗೆ ನಿಮ್ಗೊಂದು ಗಿಫ್ಟ್ ಕೊಡ್ತೇವೆ, ಎಲ್ಲದರದ್ದು ದರಗಳು ಕಡಿಮೆ ಆಗುತ್ತವೆ, ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಬರುತ್ತೆ GST ಅಲ್ಲಿ ಅಂತ ಹೇಳಿದರು. ಸೊ ಅದರ ಸಲುವಾಗಿ ಇವತ್ತು ಮತ್ತು ನಾಳೆ 2 ದಿನ GST ಕೌನ್ಸಿಲ್ ಮೀಟಿಂಗ್ ನಡೀತಾ ಇದೆ.
ಸೊ ನಮ್ಮ ಮಾಹಿತಿ ಪ್ರಕಾರ ಏನು ಅಂದರೆ ಬಹಳ ಸಿಂಪ್ಲಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ರೇಟ್ಸ್ ಆಗ್ತಾ ಇದೆ. ಮುಂಚೆ ಏನಾಗಿತ್ತು ಅಂದರೆ 1, 5, 3, 12, 18, 28 ಈ ಥರ ಬಹಳ ರೇಟ್ಸ್ಗಳು ಪ್ಲಸ್ ಅದರ ಮೇಲೆ ಸೆಸ್ಗಳು ಇದ್ದವು. ಅದನ್ನ ತೆಗೆದು ಮೇ ಬಿ 2 ಅಥವಾ ಮ್ಯಾಕ್ಸಿಮಮ್ 3 ರೇಟ್ಗಳನ್ನ ಇಡಬಹುದು ಅನ್ನೋ ಒಂದು ಊಹಾಪೋಹಗಳು ಇವೆ. 5%, 18% ಪ್ಲಸ್ ಬಿಟ್ಟರೆ 40% ಸಿನ್ ಗುಡ್ಸ್ ಅಂತ ಈ ತಂಬಾಕು, ಲಕ್ಸುರಿ ಕಾರ್ಸು ಅಥವಾ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮೇಲೆ ಇರಬಹುದು ಅಂತ ಒಂದಿದೆ. ಸೊ ಇವತ್ತು ನಾಳೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. GST ಕೌನ್ಸಿಲ್ ಮೀಟಿಂಗ್ ಕನ್ಕ್ಲೂಡ್ ಆದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗೇ ಆಗುತ್ತೆ. ಅದಾದಮೇಲೆ ಪ್ರೊಸೀಡಿಂಗ್ಸ್ನ ಇಶ್ಯೂ ಮಾಡ್ತಾರೆ, ಅನೆಕ್ಷರ್ಸ್ನ ಇಶ್ಯೂ ಮಾಡ್ತಾರೆ, ಅದರಲ್ಲಿ ಕ್ಲಿಯರ್ ಆಗಿರುತ್ತೆ. ಅದಾದಮೇಲೆ ಈ ಕೌನ್ಸಿಲ್ ಸಜೆಷನ್ಸ್ನ ತಗೊಂಡು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ನೋಟಿಫಿಕೇಶನ್ಸ್ಗಳನ್ನ ಇಶ್ಯೂ ಮಾಡ್ತಾರೆ. ಸೊ ಅದನ್ನ ಇನ್ನು ನಾವು ಕಾದ್ ನೋಡಬೇಕು. ಈ ಕರ್ನಾಟಕದಿಂದ ಈ ವೇವರ್ ಏನಿದೆ ಅದು ಡಿಸ್ಕಸ್ ಆಗತ್ತಾ ಅಂತ ಬಹಳ ಅದೇ ಜನ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಅನುಭವದ ಪ್ರಕಾರ, ನನ್ನ ವೈಯಕ್ತಿಕ ವಿಚಾರ ಇದು ನಮ್ಮ ಕರ್ನಾಟಕದಲ್ಲಿ UPI ಇಶ್ಯೂ ಏನಾಗಿತ್ತೋ ಆ ನೋಟಿಸ್ಗಳ ಏನೂ ಡಿಸ್ಕಸ್ ಆಗಲ್ಲ. ಯಾಕಂದ್ರೆ GST ಕೌನ್ಸಿಲ್ ಇದು ಒಂದು ಏನಂದರೆ ಎಲ್ಲ ಸ್ಟೇಟ್ ಫಿನಾನ್ಸ್ ಮಿನಿಸ್ಟರ್ಸ್ ಪ್ಲಸ್ ನಮ್ಮ ಮಾನನೀಯ ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್ ಪ್ರಿಸೈಡ್ ಮಾಡ್ತಾ ಇರುವ ಒಂದು ಕೌನ್ಸಿಲ್. ಇದು ಪಾಲಿಸಿ ಮ್ಯಾಟರ್ಸ್ನಷ್ಟೇ ಡಿಸೈಡ್ ಮಾಡುತ್ತೆ. ಒಂದು ಕಮಿಷನರೇಟಲ್ಲಿ, ಒಂದು ಸ್ಟೇಟ್ನಲ್ಲಿ ಒಂದು ನೋಟಿಸ್ಗಳ ಮೇಲೆ ಏನು ಆಗ್ತಾ ಇದೆಯೋ ಅದನ್ನೆಲ್ಲ ಡಿಸ್ಕಸ್ ಮಾಡೋದು ಅವರಿಗೆ ಅವಶ್ಯಕತೆ ಇರೋದಿಲ್ಲ. ಏನಿದು ಪಾಲಿಸಿ ಮ್ಯಾಟರ್ಸ್. ಈಗ ಯಾಕಂದ್ರೆ ಅದು ವೇವರೇ ಅಲ್ಲ. ಫಸ್ಟ್ ಆಫ್ ಆಲ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ವೇವರೇ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ನೋಟಿಸ್ ನಾನ್ ಪರ್ಸ್ಯೂಯೆನ್ಸ್ ಅಷ್ಟೇ. ನೋಟಿಸ್ ನಾನ್ ಪರ್ಸ್ಯೂಯೆನ್ಸ್ ಈಸ್ ಅಪ್ ಟು ದ ಜ್ಯೂರಿಸ್ಡಿಕ್ಷನಲ್ ಅಥಾರಿಟೀಸ್. ಇವಾಗ ಏನಾಗುತ್ತೆ ಅಂದ್ರೆ ಈ GSTಯಲ್ಲಿ 100 ಟ್ಯಾಕ್ಸ್ ಎವಿಷನ್ ನಡೀತಾ ಇರಬಹುದು. ಸಣ್ಣದ್ರಿಂದ ಹಿಡಿದು ದೊಡ್ಡ ತನಕ ಟ್ಯಾಕ್ಸ್ ಎವಿಷನ್ ನಡೀತಾ ಇದೆ. ಸೊ ಯಾವಾಗೂ ಅವರು ಈಗ ಎನ್ಫೋರ್ಸ್ಮೆಂಟ್ ಆಗಲಿ, ಡೈರೆಕ್ಟರೇಟ್ ಆಫ್ ಇಂಟೆಲಿಜೆನ್ಸ್ ಆಗಲಿ ಫಸ್ಟ್ ನೋಡೋದು ದೊಡ್ಡ ಮಟ್ಟದಲ್ಲಿ ರ್ಯಾಕೆಟ್ಗಳಲ್ಲಿ ಯಾವುದು ಇದು ನಡೀತಾ ಇದೆ, ಟ್ಯಾಕ್ಸ್ ಎವಿಷನ್ಸ್ ನಡೀತಾ ಅದನ್ನ ಫಸ್ಟ್ ಹಿಡಿತಾರೆ. ಯಾಕಂದ್ರೆ ಅವರ ಟೈಮ್ ಯಾಕಂದ್ರೆ ಅವ್ರಿಗೂ ಬಹಳ ಲಿಮಿಟೇಷನ್ಸ್ ಇರುತ್ತೆ. ರಿಸೋರ್ಸ್ ಲಿಮಿಟೇಷನ್ ಆಗಿರ್ಬೋದು, ಟೈಮ್ ಲಿಮಿಟೇಷನ್ ಆಗಿರ್ಬೋದು, ಆಮೇಲೆ ಮನಿ ಲಿಮಿಟೇಷನ್ಸ್ ಆಗಿರ್ಬೋದು, ಅದಕ್ಕೆ ಇರುತ್ತೆ. ಸೊ ದೊಡ್ಡ ಕೇಸಸ್ಗಳನ್ನಷ್ಟೇ ಹಿಡಿತಾರೆ. ಈಗ 101 ಟ್ಯಾಕ್ಸ್ ಎವಿಷನ್ ಆಗ್ತಾ ಇದೆ, ಎಲ್ಲದಕ್ಕೂ ಹೋಗಕ್ಕೆ ಅವ್ರಿಗೂ ಪ್ರಾಕ್ಟಿಕಲಿ ಅದು ಮಾಡಬೇಕು, ಅದು ಪ್ರಾಕ್ಟಿಕಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಅವಾಗ ಅದನ್ನ ಪರ್ಸ್ಯೂ ಮಾಡಲ್ಲ. ಸೊ ಈ ಕೇಸಲ್ಲಿ ಆಗಿದ್ದು ಅಷ್ಟೇ. ನಮಗಿದು ಗೊತ್ತಾಗಿದೆ. ಬಟ್ ಇದರಲ್ಲಿ ಇವಾಗ ನಾವು ಇದನ್ನ ಡಿಗ್ ಮಾಡ್ತಾ ಹೋದರೆ, 4 ವರ್ಷದ ಕಲೆಕ್ಟ್ ಮಾಡ್ತಾ ಹೋದರೆ ಜನರು ಕಟ್ಟೋ ಪರಿಸ್ಥಿತಿಲೂ ಇಲ್ಲ. ಎಷ್ಟೋ ಮನೆಗಳು ಹಾಳಾಗ್ತವೆ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಬೋದು, ಆ ಥರದ ರಿಸ್ಕ್ ಇದೆ. ಎಷ್ಟೋ ಜನ ಊರು ಬಿಟ್ಟು ಹೋಗ್ಬೋದು, ಆ ಥರ ರಿಸ್ಕ್ ಇದೆ. ಆ್ಯಂಡ್ ಇವ್ರು ಯಾರು ಟ್ಯಾಕ್ಸ್ ಅಫೆಂಡರ್ಸ್ ಅಲ್ಲ, ಟ್ಯಾಕ್ಸ್ ಇವೇಡರ್ಸ್ ಅಲ್ಲ. ಆದ್ದರಿಂದ ಒಂದು ಚಾನ್ಸ್ ಇವ್ರಿಗೆ ಕೊಡಬೇಕು. ಆದ್ದರಿಂದ ನಾವು ಇದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಇದರಲ್ಲಿ ಏನು ಅಂಥ ದೊಡ್ಡ GST ಕೌನ್ಸಿಲ್ಗೆ ಹೋಗಿ ಡಿಸೈಡ್ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ. ಬಟ್ ಏನು ಡಿಸ್ಕಷನ್ ಆಗಬಹುದು, ರಿಜಿಸ್ಟ್ರೇಷನ್ ಥ್ರೆಶೋಲ್ಡ್ ಲಿಮಿಟ್ ಏನಿದೆಯಲ್ಲ ಅದರ ಮೇಲೆ ಡಿಸ್ಕಷನ್ ಆಗ್ಬೋದು. ಈಗ 40 ಲಕ್ಷ ಇದೆ ಗೂಡ್ಸ್ಗೆ, ಮತ್ತು ಸರ್ವಿಸಸ್ಗೆ 20 ಲಕ್ಷ ಇದೆ. ಅದನ್ನ ಏನಾದರೂ ಜಾಸ್ತಿ ಮಾಡಬೇಕಾ? ಯಾಕಂದ್ರೆ 8 ವರ್ಷದಿಂದ ಒಂದೇ ಥರದ್ದಿದೆ. ಅದನ್ನೇನಾದರೂ ಜಾಸ್ತಿ ಮಾಡಬೇಕಾ? ಅದನ್ನ 40 ಇದ್ದಿದ್ದು 50 ಲಕ್ಷ ಮಾಡಬೇಕಾ, ಅಂದರೆ 60 ಲಕ್ಷ ಮಾಡಬೇಕಾ, ಅಥವಾ 20 ಇದ್ದಿದ್ದು 40 ಮಾಡಬೇಕಾ ಸರ್ವಿಸಸ್ಗಳಲ್ಲಿ? ಈ ಡಿಸ್ಕಷನ್ ಒಂದು ಆಗುವ ಚಾನ್ಸಸ್ ಇದೆ. ಅದನ್ನು ನಾವು ಕಾದ್ ನೋಡಬೇಕು. ಬಟ್ ಆಸ್ ಆಫ್ ನಾವು ಇವಾಗ ಇರೋದು 40 ಲಕ್ಷ ಮತ್ತು 20 ಲಕ್ಷ. 2 ದಿವಸದಲ್ಲಿ ಏನು ಅಂತ ಡಿಸಿಷನ್ಸ್ ಗೊತ್ತಾಗುತ್ತೆ. ಅದಾದ್ಮೇಲೆ ನಾನು ಇದನ್ನ ವಿಡಿಯೋ ಮಾಡಿ ಮತ್ತು ನಿಮಗೆ ಅದೇ ಕೌನ್ಸಿಲ್ ಮೀಟಿಂಗಲ್ಲಿ ಏನೇನು ಅಪ್ಡೇಟ್ಸ್ ಆಗಿದೆ, ಏನೇನು ಮಾಡಬೇಕು ಹೇಳುವ ಪ್ರಯತ್ನಗಳನ್ನು ಮಾಡ್ತೇನೆ. ಸೊ ಆದ್ದರಿಂದ ಸಣ್ಣ ಪುಟ್ಟ ವರ್ತಕರು, ಬೀದಿ ವ್ಯಾಪಾರಿಗಳು, ಬೇಕರಿ ಕಾಂಡಿಮೆಂಟ್ಸ್ಗಳು, ಎಲ್ಲ ತರಹದ ಸಣ್ಣ ವ್ಯಾಪಾರಿಗಳು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ, ಯಾವುದೇ ಗೊಂದಲಕ್ಕೀಡಾಗುವ ಅಗತ್ಯವಿಲ್ಲ, ಯಾವುದೇ ಮಿಸ್ಗೈಡ್ ಆಗುವ ಇದಂತೂ ಇಲ್ಲವೇ ಇಲ್ಲ. ಸೊ ಇಷ್ಟೇ ಇರೋದು ಇದರಲ್ಲಿ. ಬಹಳ ಸಿಂಪಲ್. ನೀವು ಬಹಳ ಸಿಂಪಲ್ ಥಾಟ್ ಪ್ರೊಸೆಸ್ ಇಟ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ. ಅದನ್ನ ಬಿಟ್ಟು ಬಹಳ ಜನ ನನಗೆ ಗೊತ್ತಾಗ್ತಾ ಇರೋದಂದ್ರೆ ನಾವು ಏನೋ ಒಂದು ಟ್ರೈ ಮಾಡ್ತೀವಿ. ನಾನು ಹೇಳಬಾರ್ದು, ಬಟ್ ನಾನು 2 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದೇ ಅಂಗಡಿಗಳಲ್ಲಿ 4-5 QR ಕೋಡ್ಗಳನ್ನ ಹಾಕೋದು, ಆಮೇಲೆ ಕ್ಯಾಶ್ ತಗೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಇದನ್ನ ಮಾಡಕ್ ಹೋಗಬೇಡಿ. ಯಾಕಂದ್ರೆ ನೀವು ಫ್ರಾಡ್ಯುಲೆಂಟ್ ಆಗಿ ಮಾಡ್ತಾ ಇದ್ರೆ ಅದಕ್ಕೆ ಇಲ್ಲಿ ತನಕ ಆಗಿದ್ದು ಗೊತ್ತಿಲ್ಲದೆ ಆಗಿರುವ ಪ್ರಮಾದ. ಅದಕ್ಕೆ ತಮಗೆ ಸಮಾಧಾನನೂ ಸಿಕ್ಕಿದೆ, ಮುಂದೆ ಸರಿಪಡಿಸ್ಕೊಂಡು ಹೋಗೋ ಅವಕಾಶನೂ ಇದೆ. ಅದನ್ನ ಬಿಟ್ಟು ನೀವೇನಾದ್ರು ತಮ್ಮ ಜಾಣತನವನ್ನು ಉಪಯೋಗಿಸಿ ಏನೋ ಒಂದು ಮಾಡೋಕ್ತಾರೆ, ಯಾರೋ ಒಂದು ಹೇಳ್ತಾ ಇದ್ದಾರೆ ಅಲ್ಲಿ ಅಂತ ಹೇಳ್ಕೊಡೋರಿದ್ದಾರೆ ಅಂತ ಮಾಡಕ್ ಹೋದ್ರೆ ನಾಳೆ ಬಹಳ ಅದು ನಿಮಗೆ ಕಷ್ಟಕ್ಕೆ ಎದುರು ಮಾಡುತ್ತೆ.
ಯಾಕಂದರೆ GSTಯಲ್ಲೂ ಕೂಡ ಎರಡು ಥರದ್ದು ಅಫೆನ್ಸಸ್ಗಳಿದೆ, ಒಂದು ಫ್ರಾಡ್ಯುಲೆಂಟ್, ಒಂದು ನಾನ್ ಫ್ರಾಡ್ಯುಲೆಂಟ್ ನಮಗೆ ಗೊತ್ತಾಗದೇ ಆಗಿರೋ ತಪ್ಪು. ನಮ್ಗೆ ಗೊತ್ತಾಕೊಂಡು ಬೇಕಂತಾನೆ ನಾವು QR ಕೋಡ್ ಹಾಕೋದು ಅಂಗಡಿಯಲ್ಲಿ, ಯಾಕಂದ್ರೆ ಯಾವಾಗ ಬೇಕಾದ್ರೂ GST ಅಧಿಕಾರಿಗಳು ತಮ್ಮನ್ನ ವಿಸಿಟ್ ಮಾಡಬಹುದು. ಆವಾಗ ಅವ್ರು ನೋಡ್ತಾರೆ, ಇಲ್ಲೊಂದು ಸ್ಕ್ಯಾನ್ ಮಾಡಿ ನೋಡ್ತಾರೆ, ಇಲ್ಲೊಂದು ಸ್ಕ್ಯಾನ್ ಮಾಡಿ ನೋಡ್ತಾರೆ. ಅಲ್ಲಿ ಏನಾದ್ರು ಆಯಿತು ಅಂದರೆ ಇಮಿಡಿಯೇಟ್ಲಿ ತಾವು ಅಲ್ಲಿ ಎಲ್ಲದನ್ನೂ ಕ್ಲೋಸ್ ಮಾಡೋ ಪರಿಸ್ಥಿತಿ ಇರುತ್ತೆ. 100% ಪೆನಲ್ಟಿ ಹಾಕೋ ಪರಿಸ್ಥಿತಿ ಇರುತ್ತೆ. ನಿಮ್ದು ಏನೇನು ನೀವು ಟ್ಯಾಕ್ಸ್ ಎವಿಷನ್ ಮಾಡಿದಿರೋ 100% ಪೆನಲ್ಟಿ ಹಾಕೋ ಅಧಿಕಾರನೂ ಅವರಿಗಿದೆ. ವಿತ್ ಇಂಟ್ರೆಸ್ಟು ಬಹಳ 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 ಕಷ್ಟ ಆಗುತ್ತೆ. ಆದ್ದರಿಂದ ಆ ಕ್ಯಾಶನ್ನು ತಗೊಳ್ಳೋದು, ಜಸ್ಟ್ ಕ್ಯಾಶನ್ನು ತಗೊಳ್ಳೋದು, ಯಾಕಂದರೆ GSTಯಲ್ಲಿ ಮತ್ತೊಂದು ಏನಂದರೆ ನಿಮ್ದು ಟರ್ನ್ ಓವರ್ ಅಂತ ಏನು ಹೇಳ್ತೀವಲ್ಲ, ಬರೀ UPI ಅಲ್ಲಿ ಬಂದಿದ್ದು ಒಂದೇ ಟರ್ನ್ ಓವರ್ ಅಲ್ಲ, ಕ್ಯಾಶಲ್ಲಿ ಬಂದಿದ್ದು ಕೂಡ ತಮ್ಮದು ಟರ್ನ್ ಓವರ್ ಅಂತಲೇ ಕನ್ಸಿಡರ್ ಆಗುತ್ತೆ. ಅಥವಾ ನೀವೇನೋ ಒಂದು ಎಕ್ಸ್ಚೇಂಜ್ ಮಾಡಿರ್ತೀರ, ಒಂದೇನೋ ಕೊಟ್ಟಿರ್ತೀರ, ಒಂದೇನೋ ತಗೊಂಡಿರ್ತೀರ, ಅದು ಕೂಡ ಟರ್ನ್ ಓವರ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಕಡೆ ಯಾರು ತಲೆ ಹಾಕಬೇಡಿ. ನ್ಯಾಯಯುತವಾಗಿ ಏನಾಗಿದೆ ಅದನ್ನು ಹೋರಾಟ ಮಾಡಿ. ಇದರಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನವರು ಶ್ರೀಯುತ ರವಿಶೆಟ್ಟಿ ಬೈಂದೂರು ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಒಂದು ಯುದ್ಧೋಪರಿ ರೀತಿಯಲ್ಲಿ ತಗೊಂಡು ಇದನ್ನು ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ನೀವು ಈಗ ಅದನ್ನು ಬಿಟ್ಟು ಏನೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗಿ ಮಾಡಿದರೆ ಅದು ಎಲ್ಲರಿಗೂ ಒಂದು ಕೆಟ್ಟ ಹೆಸರು. ಆ್ಯಂಡ್ ಎಲ್ಲರ ಒಂದು ಸಂಘಟಿತ ಹೋರಾಟ ಇದೆಯಲ್ಲ, ಅದಕ್ಕೆ ಒಂದು ಕಪ್ಪು ಮಸಿ ಬೀಳೋ ಕೆಲಸ ಆಗುತ್ತೆ. ಅದನ್ನು ದಯವಿಟ್ಟು ಯಾರು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತೊಂದು ವಿಚಾರ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಸ್ಪೆಷಲಿ ಟ್ಯಾಕ್ಸೇಷನಲ್ಲಿ ಏನಾಗಿದೆ ಅಂದರೆ ಬಹಳ ಇನ್ಫಾರ್ಮೇಷನ್ ಹೋಲ್ಡಿಂಗ್ ಆಗ್ತಾ ಇದೆ. ಹೋಲ್ಡಿಂಗ್ ಆಗ್ತಾ HOARDING. ಹೋಲ್ಡಿಂಗ್ ಆದರೂ ಪರವಾಗಿಲ್ಲ, ಹೋರ್ಡಿಂಗ್ ಯಾವಾಗೂ ಆಗಬಾರ್ದು. ಸೊ ಕೆಲವೊಂದೇ ಸೀಮಿತ ವ್ಯಕ್ತಿಗಳಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಅದು ಹೊರಗಡೆ ಹೋಗದೆ ಡೆಮೋಕ್ರಟೈಸ್ ಆಗದೆ ಇದೀಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹೀಗಾಗಿರೋ ಒಂದು UPI GST ನೋಟಿಸ್ಗಳು. ಇದರಲ್ಲಿ ಮೇನ್ ಇಶ್ಯೂ ಏನು ಅಂದರೆ ಅವೇರ್ನೆಸ್ ಇಲ್ಲ. ಸೊ ಯಾರೂ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಇದನ್ನು ತಗೊಂಡಿಲ್ಲ, ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ನಮ್ಮ ಸುತ್ತಮುತ್ತಲ ಇದ್ದವರಾಗಲಿ, ಆ್ಯಂಡ್ ಇನ್ಕ್ಲೂಡಿಂಗ್ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅದರ ಬಗ್ಗೆ, ಯಾಕಂದರೆ ಅವ್ರದೇ ಗೊಂದಲಗಳಲ್ಲಿ ಅವ್ರದೇ ಟೆನ್ಷನ್ಗಳಲ್ಲಿ ಅವ್ರು ಇದ್ದದ್ರಿಂದ ಇದರ ಬಗ್ಗೆ ಅವ್ರು ಯಾವಾಗೂ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಸೊ ಆದ್ದರಿಂದ ಟ್ಯಾಕ್ಸ್ ಅವೇರ್ನೆಸ್ ಏನಿದೆಯಲ್ಲ ಅದು ಬಹಳ 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 ಮುಖ್ಯ. ಯಾಕಂದರೆ ಟ್ಯಾಕ್ಸಿಂದನೇ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ, ಟ್ಯಾಕ್ಸ್ ಇಸ್ ಅ ಮೇಜರ್ ರೆವಿನ್ಯೂ ಫಾರ್ ದ ಗೌರ್ಮೆಂಟ್. ಅದು ಬಂದರೆ ಮಾತ್ರ ನಮ್ಮ ಕಂಟ್ರಿಗೆ ಏನು ಡೆವಲಪ್ಮೆಂಟಲ್ ನೀಡ್ಸ್ ಇದೆ, ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ, ಏನು ಡಿಫೆನ್ಸ್ ಸ್ಪೆಂಡಿಂಗ್ಸ್ ಬೇಕೋ, ಅಥವಾ ಏನು ರಿಸರ್ಚ್ ಸ್ಪೆಂಡಿಂಗ್ಸ್ ಬೇಕೋ, ಮೆಡಿಕಲ್ ಸಬ್ಸಿಡೀಸ್, ಎಜುಕೇಷನ್ ಎಲ್ಲದರಲ್ಲೂ ಸ್ಪೆಂಡಿಂಗ್ ಮಾಡೋದಾಗೋದು ಇದು ಬಂದರೆ ಮಾತ್ರ. ಇದೇ ಇಲ್ಲ ಅಂದರೆ ಒಂದು ದೇಶವನ್ನು ನಡೆಸೋಕೆ ಆಗಲ್ಲ. ಸೊ ಆದ್ದರಿಂದ ಎಲ್ಲ ವ್ಯಕ್ತಿಗೂ, ಅದರಲ್ಲಿ ಎಸ್ಪೆಷಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ತನಗೆ ಏನೇನು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೋ, GST ಆಗಿರಲಿ, ಪ್ರಾಪರ್ಟಿ ಟ್ಯಾಕ್ಸ್ ಆಗಿರಲಿ, PT ಪ್ರೊಫೆಷನಲ್ ಟ್ಯಾಕ್ಸ್ ಆಗಿರಲಿ, ಲೇಬರ್ ಲಾ ಆಗಿರಲಿ, ತಾವು ಅದರ ಒಂದು ಬೇಸಿಕ್ ಐಡಿಯಾನ ಅರ್ಥ ಮಾಡ್ಕೊಳ್ಳೇಬೇಕು. ಅದು ಮೇಲಿಂದ ನಿಮ್ಮ CAಗಳು ಮಾಡ್ತಾರೆ ಬಿಡಿ. ಸೊ ರಿಟರ್ನ್ ಫೈಲಿಂಗ್ ನೀವೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಬೇಸಿಕ್ ಅದು ನಮ್ಗೆ ಏನು ಬರ್ತದೆ, ಯಾವಾಗ ರಿಜಿಸ್ಟ್ರೇಷನ್ ಬರ್ತದೆ, ನಮ್ಮ ರೇಟ್ಸ್ ಏನು, ನಾವು ಏನೇನು ಬುಕ್ಸ್ನ ಮೇಂಟೈನ್ ಮಾಡಬೇಕು, ಇದನ್ನು ತಾವು ತಿಳ್ಕೊಳ್ಳೇಬೇಕು. ಇದೊಂದು ನಾವು ಎಚ್ಚರಿಕೆ ಗಂಟೆಯನ್ನಾಗಿ ಪರಿಗಣಿಸೋಣ. ಹಾಗೆ ಇದರ ಮೇಲೆ ಇನ್ನು ಬಿಲ್ಡಪ್ ಮಾಡ್ತಾ ಹೋಗಿ ಕರೆಕ್ಟಾಗಿ ಒಂದು ಟ್ಯಾಕ್ಸ್ ಕಂಪ್ಲೈಂಟ್ ಸೊಸೈಟಿನ ನಾವು ಕಟ್ಟಬೇಕು. ಸೊ ಅದೇ ನಿಟ್ಟಿನಲ್ಲಿ ನಾನು ಈ ಯೂಟ್ಯೂಬ್ ಚಾನೆಲನ್ನು ಮತ್ತೆ ಮರುಜೀವನ ನೀಡಿದ್ದೇನೆ. ಮೊದಲೇ ಒಂದ್ಸಲ ಇನ್ನೊಂದು ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಸಮಯದ ಅಭಾವದಿಂದ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಲಾಸ್ಟ್ ಮಂತ್ ಅಗೇನ್ ಈ ಥರ ಇಶ್ಯೂ ಎಲ್ಲ ಬಂದು ನಾನು ಇನ್ವಾಲ್ವ್ ಆಗಿ ಇದರಲ್ಲಿ ನನಗೊಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಬಂದಿದ್ದರಿಂದ ನನಗೆ ನಂದು ಏನೋ ಒಂದು ಐಡಿಯಾ ಇತ್ತಲ್ವ, ಟ್ಯಾಕ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಬಹಳ ಜೀವ ಬಂದಂತಾಗಿದೆ. ಆದ್ದರಿಂದ ನಾನು ಮುಂದಿನ ದಿನಗಳಲ್ಲಿ ಆದಷ್ಟು ಏನೇನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, SME ಸೆಗ್ಮೆಂಟ್ ಅಂತ ಹೇಳ್ತಾರೆ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಏನೇನೋ ಕಂಪ್ಲೈನ್ಸ್ಗಳಿದೆ ಟ್ಯಾಕ್ಸೇಷನ್ ಪರ್ಸ್ಪೆಕ್ಟಿವಿಂದ, ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು, TDS ಆಗಿರಬಹುದು, GST ಆಗಿರಬಹುದು, ಅದು ಬಿಟ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಮಾಡಬೇಕು, ಬ್ಯಾಂಕ್ ಫೈನಾನ್ಸ್ಗಳು ಯಾವ ಥರದ್ದಿದೆ, ಯಾವ ಥರದ ಲೋನ್ಗಳನ್ನ ತೊಗೊಳ್ಬೇಕು, ಹೇಗೆ ಅದನ್ನು ಯೂಟಿಲೈಸ್ ಮಾಡಬೇಕು, ಇದರ ಬಗ್ಗೆನೂ ಬಹಳ ವಿಡಿಯೋ ಮಾಡಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇರ್ತೇನೆ. ಸೊ ದಯವಿಟ್ಟು ಎಲ್ಲರೂ ಇದನ್ನು ತಮ್ಮ ನೆಟ್ವರ್ಕಲ್ಲಿ ಸರ್ಕ್ಯುಲೇಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಹಕಾರವನ್ನು ನನಗೆ ಕೊಡಿ. ಸೊ ನಾನು ಆದಷ್ಟು ನಿಮ್ಮ ಹತ್ರ ಮಾಹಿತಿಯನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.